ಸೊ ಬಹಳಷ್ಟು ನನ್ನ ಫಾಲೋವರ್ಸ್ ಸರ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಗ್ಗೆ ಹೇಳಿ ಅಂತಂದ್ರು. ಪಿತ್ತಕೋಶದ ಕಲ್ಲು ಸಾಮಾನ್ಯವಾಗಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡೋಂತ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ಏನಿದು ಪಿತ್ತಕೋಶದಲ್ಲಿ ಕಲ್ಲು ಅಂತಂದ್ರೆ ಯಾಕಾಗುತ್ತೆ? ಸೊ ನಮ್ ಈ ಬೈಲ್ ಫಾರ್ಮೇಶನ್ ಆಗೋ ಒಂದು ಕೊಲೆಸ್ಟ್ರಾಲು, ಆಮೇಲೆ ಈ ಬೈಲ್ ಸಾಲ್ಟ್ಸ್, ಬೈಲ್ ಪಿಗ್ಮೆಂಟ್ಸ್ ಇವೆಲ್ಲ ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಸಣ್ಣ ಸಣ್ಣ ಕಲ್ಲುಗಳು ಬೈಲ್ನಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಕಾರಣ ಏನು? ವಾಟ್ ಆರ್ ದ ಕಾಸಸ್ ಅಂದ್ರೆ ವೆರಿ ಸಿಂಪಲ್ ನೋಡಿ, 4 F ನೆನ್ಪಿಟ್ಕೊಳ್ಳಿ. ಫ್ಯಾಟಿ ಫುಡ್ಸ್ F, ಫೀಮೇಲ್, 40 ಅಂಡ್ ಫ್ಯಾಟ್ ಆರ್ ಒಬೇಸ್. ಸೊ ಯಾರು ಜಾಸ್ತಿ ಕುರುಕುಲ್ ತಿಂಡಿ, ಕರ್ದಿ ತಿಂಡಿ ತಿಂತೀರ ಅವರಲ್ಲಿ ಕಾಮನ್ ಆಗುತ್ತೆ. ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಲ್ಲಿ ವೆರಿ ಕಾಮನ್ ಆಗುತ್ತೆ. ಸೊ 40 ವರ್ಷದ ಆಸ್ಪಾಸ್ನವ್ರಿಗೆ ತುಂಬಾ ಕಾಮನ್ ಆಗೋದು. ಅಂಡ್ ಫ್ಯಾಟ್ ಒಬೇಸ್ ಇರೋರಿಗೆ ತುಂಬಾ ಕಾಮನ್ ಆಗುತ್ತೆ. ಸೊ ಇದ್ರೊಳಗಡೆ ಸರ್ಟನ್ ಮೆಡಿಕೇಶನ್ಸ್ ತಗೊಳೋರೊಳಗೂ ಆಗುತ್ತೆ, ಡಯಾಬಿಟಿಸ್ ಇರೋರ್ಗೂ ಆಗುತ್ತೆ. ಸೊ ಸಿಂಪ್ಟಮ್ಸ್ ಬಂದ್ಬಿಟ್ಟು ನಮ್ದು ಈ ಭಾಗ ಹೊಟ್ಟೆ ರೈಟ್ ಹೈಪೋಕಾಂಡ್ರಿಯಾಕ್ ರೀಜನ್, ಈ ಭಾಗದಲ್ಲಿ ತುಂಬಾ ಇಂಟೆನ್ಸ್ ಪೇನ್ ಇರುತ್ತೆ. ಸೊ ವಾಮಿಟಿಂಗ್ ಇರುತ್ತೆ, ಜ್ವರ ಬರ್ತಿರುತ್ತೆ. ಈ ಪೇನ್ ಇಲ್ಲಿ ಬಲಭುಜಕ್ಕೂ ರೇಡಿಯೇಟ್ ಆಗ್ತಿರುತ್ತೆ. ಸೊ ಇದನ್ನ ನಾವು ಹೆಂಗಪ್ಪ ಕಂಡು ಹಿಡಿಯೋದು ಅಂತಂದ್ರೆ, ನಾವು USG ಮಾಡಿಸ್ತೀವಿ ಸಿಂಪಲ್, ಇಲ್ಲ CT ಮಾಡಿಸ್ತೀವಿ, ERCP ಅಂತ ಮಾಡ್ತೀವಿ, ಸರ್ಟನ್ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, LFT ಮತ್ತೆ ಅಮೈಲೇಜ್ ಅಂತ ಹೇಳಿ. ಇದಕ್ಕೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಮೆಡಿಕಲ್ ಕಂಡೀಷನ್ ಒಳಗಡೆ ನೋ ಮೆಡಿಕಲ್ ಇದಕ್ಕೆ ಮೆಡಿಸಿನ್ಸ್ ಇಂದ ಕಡಿಮೆ ಮಾಡಕ್ಕಲ್ಲ, ಸರ್ಜರಿ ಒಳಗಡೆ ಕೊಲೆಸಿಸ್ಟೆಕ್ಟಮಿ ಅಂತ ಮಾಡ್ತೀವಿ. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು.